ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಆಟದ ಅಖಾಡಕ್ಕೆ ದಳಪತಿಗಳು ಇಳಿದಿದ್ದಾರೆ ಅನ್ನೋದೊಂದು ಬಿಗ್ ನ್ಯೂಸ್. ಈಗ ಎಲ್ಲೋ ಒಂದ್ ಕಡೆ ಬಿಜೆಪಿ ಜೊತೆಗೆ ಮೈತ್ರಿಯಲ್ಲಿದ್ದಾರೆ ದಳಪತಿಗಳು. ಇದೆಲ್ಲದರ ನಡುವೆ ಈಗ GBA ಎಲೆಕ್ಷನ್ ಬೇರೆ ಬರ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಅಸಲಿ ಆಟ ಶುರುವಾಗುತ್ತೆ. ಈ ಬಾರಿ GBAನಲ್ಲಿ ಸ್ವತಂತ್ರ ಅಥವಾ ಮೈತ್ರಿ ಸ್ಪರ್ಧೆ ಬಗ್ಗೆ ಶೀಘ್ರ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಪಕ್ಷದ ನಾಯಕರ ಅಭಿಪ್ರಾಯವನ್ನ ಪಡೆದಿದ್ದಾರೆ HD ಕುಮಾರಸ್ವಾಮಿ ಅವರು. ಎಲ್ಲ ವಾರ್ಡ್ಗಳಲ್ಲಿ ಅಭ್ಯರ್ಥಿಗಳ ಸ್ಪರ್ಧೆಗೆ JDS ಚಿಂತನೆಯನ್ನ ನಡೆಸ್ತಾ ಇದೆ. ಈ ಮೂಲಕ ಮುಂಬರುವ ಚುನಾವಣೆಗೆ ಮೈತ್ರಿ ಬೇಕಾ ಬೇಡವಾ ಎಂಬ ಚರ್ಚೆಯೂ ಕೂಡ ನಡೆಯುತ್ತೆ. ಬಿಜೆಪಿಯ ಕೆಲ ನಾಯಕರಿಂದ ಮೈತ್ರಿಗೆ ಅಪಸ್ವರ ಹಿನ್ನೆಲೆ GBA ಸೇರಿ ಜಿಲ್ಲಾ ತಾಲೂಕು ಪಂಚಾಯತ್ ಎಲೆಕ್ಷನ್ಗೂ ಕೂಡ ತಯಾರಿಯನ್ನು ನಡೆಸಿದ್ದಾರೆ ದಳಪತಿಗಳು. 2 ಚುನಾವಣೆ ಫಲಿತಾಂಶದ ಬಳಿಕ ಮೈತ್ರಿ ಮುಂದುವರಿಬೇಕಾ ಬೇಡವಾ ಅನ್ನೋದರ ಬಗ್ಗೆ ನಿರ್ಧಾರ ಆಗುತ್ತೆ. GBA 369 ವಾರ್ಡ್ಗಳಲ್ಲಿ ಸ್ಪರ್ಧೆಗೆ ಈಗ JDS ರೆಡಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಮುಂಬರುವ ಚುನಾವಣೆಗೆ ಲೋಕಲ್ ಬಾಡಿ ಚುನಾವಣೆಯೇ ದಿಕ್ಸೂಚಿಯಾಗಿರುತ್ತೆ. ಎಕ್ಸಾಕ್ಟ್ಲಿ ಹೌದು. ಹೀಗಾಗಿ ಸ್ಥಳೀಯ ಸಂಸ್ಥೆ ಚುನಾವಣೆ ಗಂಭೀರವಾಗಿ ಪರಿಗಣಿಸಿದೆ JDS ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಫೆಬ್ರವರಿ 28ರಂದು ಸಭೆ ಇದೆ. ಆ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೆ ಅನ್ನೋದು ಈಗಿರುವಂಥ ಒಂದು ಕುತೂಹಲ. ಒಂದು ಕಡೆ ನಾವು ಗಮನಿಸ್ತಾನೇ ಇದ್ದೀವಿ, ಅದರಲ್ಲೂ ನಾರಾಯಣಗೌಡರು ಇದ್ರ ಜೊತೆಗೆ ಕೆಲವೊಂದಿಷ್ಟು ಜನ ನಾಯಕರು BJP ನಾಯಕರು ಕೆಲವೊಂದು ಕಡೆ JDS ಮತ್ತು BJP ಮೈತ್ರಿಗೆ ಅಪಸ್ವರವನ್ನು ಎತ್ತಿದ್ದಾರೆ. ಸ್ವತಂತ್ರವಾಗಿ ನಾವು ಸ್ಪರ್ಧೆ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲೆಲ್ಲ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲದರ ನಡುವೆ ನೋಡ್ತಾ ಇದ್ರೆ ಈಗ ದಳಪತಿಗಳಿಗೂ ಕೂಡ ಸಹಜವಾಗಿ ಅಸಮಾಧಾನ ಇದ್ದೇ ಇದೆ. ಅಂದರೆ ಹೌದು, ಕುಮಾರಸ್ವಾಮಿ ಅವರು ಮತ್ತು ದೇವೇಗೌಡರು ಇಲ್ಲ ಅಂತ ಅನ್ಬೋದು, ಬಟ್ ಕೆಲವೊಂದಿಷ್ಟು ಜನ JDS ನಾಯಕರಿಗೂ ಕೂಡ ಈ ಮೈತ್ರಿ ಇಷ್ಟ ಇಲ್ಲ. ಸೊ ಇದೆಲ್ಲದರ ನಡುವೆ ಈಗ ಮುಂದಿನ ಚುನಾವಣೆಯ ದಿಕ್ಸೂಚಿ ಆಗಿರೋದ್ರಿಂದ ಈ GBA ಎಲೆಕ್ಷನ್ ಆಗಿರ್ಬೋದು, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿರ್ಬೋದು, ಸೊ ಹಂಗಾಗಿ ಇಲ್ಲಿ ನಾವು ಸಪ್ರೇಟ್ ಆಗಿ ಅಥವಾ ಸ್ವತಂತ್ರವಾಗಿಯೇ ಸ್ಪರ್ಧೆ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ ನಡೀತಾ ಇದೆ JDSನಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ.